ಕಾರಣಕ್ಕಾಗಿ ನಾಮದ ನುಡಿದಲು ಹಂಬಲಿಸಿದೆನು. ಹಾಗೆನ ನನಗೀಗಲೇ ಸುಂದರಿ, ನಿನ್ನ ದೇವನ ದರ್ಶನವನ್ನು ಹೊಂದಿದೆ. ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆನು? ಇನ್ನು ನನ್ನ ಸರ್ವಸ್ವವನ್ನೇ ಕೊಟ್ಟಿರುವಲ್ಲ, ಇನ್ನು ನನಗಾಗಿ ಏನು ನಿನ್ನ ಹೃದಯದ ಪ್ರೇಮ ಅದು ಮೊದಲನೇ ಸಮಯ ಹಾಗೆ ಅದು ಮೊದಲಿಂದ ತಮ್ಮದೇ ಆಗಿದೆ. ಪುನಃ ಕೊಡುವ ಅಗತ್ಯವಿಲ್ಲವಲ್ಲ? ಪ್ರೇಯಸಿ,
ನಾನದನ್ನು ಬಲ್ಲೆನು. ಆದರೆ ಪ್ರತಿದಿನವೂ ಪ್ರತಿಕ್ಷಣವೂ ನಿನ್ನ ಪ್ರೇಮವನ್ನು ಹೊಸ ಹೊಸದಾಗಿ ಪಡೆಯಬೇಕೆಂಬುದು ನನ್ನ ಬಯಕೆ ಉತ್ತರ. ವಸಂತದ ಬಳ್ಳಿಯು ದಿನ ದಿನವೂ ಹೊಸದಾದ ಕಾಂತಿಯಿಂದ ಜಗತ್ತನ್ನು ಬೆಳಗುವುದು. ಸರ್ವ ಸಾಕ್ಷಿಯಾದ ಸೂರ್ಯದೇವರು ದಿನ ದಿನವೂ ಹೊಸದಾದ ಕಾಂತಿಯಿಂದ ಜಗತ್ತನ್ನು ಬೆಳಗುವುದು. ಪ್ರೇಮದ ವಿಚಾರವೂ ಹಾಗೆ. ಇಂದಿನ ಆನಂದವು ನಾಳಿನ ದುಃಖದ ಬೀಜ, ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ಪ್ರೇಮದ ವಿಚಾರವೂ ಹಾಗೆ. ವಿರಹದಿಂದ ಸಮ್ಮಿಳನ, ಸಮ್ಮಿಳನದಿಂದ ಪುನಃ ವಿರಹ, ವಿರಹ ಮತ್ತು ಸಮ್ಮಿಳನ, ಈ ಎರಡು ಭಾವಗಳ ಆಕರ್ಷಣೆ ವಿಕರ್ಷಣೆಗಳೇ ಪ್ರೇಮ ಸಜೀವ. ಹೃದಯೇಶ್ವರಿ, ನಿನ್ನೆಯ ದಿನ ನಾವು ವಿಯೋಗದ ತೀವ್ರ ಶಕದಿಂದ ಗದ್ಗತರಾಗಿದ್ದೆವು. ಈ ದಿನ ಪುನಃ ಸಮ್ಮಿಳಿತರಾಗುವೆವು. ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತಳಾದಳು ನಿರಾಕರಿಸುವಳೆ. ಪ್ರೇಮ ವಿನಾಶದಲ್ಲಿ ನೀನು ಪಂಡಿತನು. ಇದ ಸ್ವಾಮಿ ನಾನು ನಿಮ್ಮ ಕೈಯಾರ ಹಾಯ್ದು ಕಟ್ಟಿದ ಈ ಪುಷ್ಪ ಮಾಲಿಕೆಯನ್ನು ಧರಿಸಿಕೊಂಡು ಈ ಭಕ್ತಳಲ್ಲಿ ಪ್ರಸನ್ನನಾಗಿರಿ ಪ್ರಿಯ. ಪ್ರಾಣೇಶ್ವರ
ಈ ಪೀಠದಲ್ಲೇ ಅಲಂಕರಿಸು. ಇದೇನು ಸ್ವಾಮಿ ಇಂತಹ ಮುಖಭಂಗಿ? ನನ್ನಿಂದೇನಾದರೂ ಅಪರಾಧ ಇದೆಯಾ ಸ್ವಾಮಿ? ಇಲ್ಲವಲ್ಲ. ಮತ್ತೇಕೆ ಸ್ವಾಮಿ ಈ ಮುಖಭಂಗಿ? ದ್ರೋಣನ ಚಕ್ರವನ್ನು ಭೇದಿಸಲು ಯುಧಿಷ್ಠಿರ ರಾಜೇಂದ್ರ ಅನುಮತಿಯನ್ನು ಪಡೆದು ನಾನು ಹೊರಟಿರಲು ನನ್ನನ್ನು ತಡೆಯಬೇಡ, ನಗುಮುಖದಿಂದ ಕಳಿಸಿಕೊಡು. ಪ್ರಾಣೇಶ್ವರ, ನಾಗಮುನದಿಂದಲೂ ತಾವು ಯುದ್ಧದಲ್ಲಿ ಜತರಾಗಿದ್ದೀರಿ. ಈ ದಿನವಾದರೂ ನನ್ನನ್ನು ಸಂತೋಷದ ಕಾಲ ಕಳೆಯಬಾರದು ಸ್ವಾಮಿ. ಪ್ರೇಯಸಿ, ಅಸ್ತ್ರರಾಣ ಮಾಡುವಂತೆ. ಆದರೆ ಯುದ್ಧರಂಗವು ಸ್ತ್ರೀಯರಿಗೆ ಸ್ಥಾನವಲ್ಲ. ಇದ ಸ್ವಾಮಿ, ಯುದ್ಧಕ್ಕಾಗಿ ಇದನ್ನೊಂದು ಸಾರಿಸಿ ಇದೇರಿಸಿ ನೋಡೋಣ. ಅನಂಗ ರಾಜಲಕ್ಷ್ಮಿ ನಿನ್ನ ಸಖಿಯರು ತಂದ ಹೂಗಳನ್ನು ಎದುರಿಸಿ ಪ್ರತಿ ಚಂಚಲ ಕಟಾಕ್ಷ ಬಾಣಗಳು ನೋಡು. ಮನ್ಮನ ಶಾಹಿನಿ ಹೃದಯ ಮಧ್ಯದಲ್ಲಿ ನನಗೆ ಆಶ್ರಯ ಕೊಡುವ ಉತ್ತರ. ಅಬ್ಬಬ್ಬಬ್ಬ, ಒಂದೇ ಹೊಸಿನಲ್ಲಿ ಅದೆಷ್ಟೊಂದು ಪ್ರೇಮದ ಮಾತುಗಳು ಪ್ರಾಣೇಶ್ವರ. ಇದು
ಅಮಾವಾಸ್ಯದ ಸಮಯವಲ್ಲ ಉತ್ತರ. ಘೋರ ಯುದ್ಧವು ಒದಗಿರುವುದು, ಆದರೆ ಈಗಲೂ ನೀನು ನಗುತ್ತಿರುವುದು. ಅಥವಾ ಸೃಷ್ಟಿಕರ್ತರಿರುವುದೆಂದು ತೋರುತ್ತಿರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯನಾದ ವಿಧಿಯೇ ಬೇರೆ, ಹಾಸ್ಯಮಯ್ಯಾದ ಗಾನಮಯ್ಯಾದ ಈ ಉತ್ತರೆಯನ್ನು ನಿರ್ಮಿಸಿದ ವಿಧಿಯೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳುವನು. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವನು. ಇದುವರೆಗೂ ಹಾಸ್ಯಮಯವಾದ ಗಾನಶಿಲೆಯಾದ ಒಬ್ಬ ಉತ್ತರೆಯನ್ನು ನೋಡಿದಿರಿ. ಈಗ ವೀರಪತಿಯಾದ ವೀರಾಂಗನೆಯಾದ ಉತ್ತರೆಯನ್ನು ನಿನ್ನೆ ನೋಡಿದ್ದು ಸ್ವಾಮಿ. ಪ್ರಾಣೇಶ್ವರಿ, ಸಂತೋಷಿತಳಾಗಿ ನನ್ನನ್ನು ಕಡಿಸಿಕೊಳ್ಳಬಲ್ಲೆಯ? ನನಗೋಸ್ಕರ ಸ್ವಲ್ಪ ದುಃಖಿಸುವುದಿಲ್ಲವೇ? ದುಃಖಿಸುವುದಲ್ಲ ಪ್ರಭು. ಪತಿಯನ್ನು ಬೀಳ್ಕೊಳ್ಳಲಾಗದ ಪತ್ನಿ ಒಬ್ಬ ಪತ್ನಿ ಎನಿಸುವಳೆ. ಸ್ವಾಮಿ, ನೀವು ನಿಮ್ಮ ಕರ್ತವ್ಯ ಕಾಣ
ಶಿರೀಷದ ಮಾರ್ಧವ ಮಲ್ಲಿಗೆ ಸಂಪಿಗೆ ಗಂಧದಲ್ಲಿ ಮಲ್ಲಿಗೆ ಮಾಧುರ್ಯ ಏ ಸಂಸಾರದ ಧನ್ಯ ಆರ್ಯವರ್ತದಲ್ಲಿ ನೀನು ಹರಿರತ್ನಳು. ನೀವು ಪುರುಷರತ್ನವು ನಿಮ್ಮ ಕೀರ್ತಿ ಗೌರವ ಸಂಬಂಧವೇ ಸ್ವಾಮಿ. ಆದರೆ ನಿನಗಾವ ಗೌರವಗಳು ಇಲ್ಲವೇ ಉತ್ತರ. ಈ ದಿನ ಎಷ್ಟೊಂದು ಜನ ವೀರ ಮಾತೆಯರು ವೀರ ಪತ್ನಿಯರು ಪತಿ ಪುತ್ರರಿಂದ ಬೀಳ್ಕೊಂಡಿರೋರು, ಅವರಿಗಾವ ಗೌರವಗಳು ಇಲ್ಲವೇ ಉತ್ತರ. ಇರುವುದು ಸ್ವಾಮಿ. ರಣಾಂಗಣದಲ್ಲಿ ಪತಿಯು ಕಾಲಾಡುತ್ತ ಹೊಡಿದಾಗ ಆತನ ಗೌರವದಿಂದ ದರ್ಪಿತಲಾಗದ ಮಡದಿಯಾರು. ಶತ್ರುಗಳ ಮಧ್ಯದಲ್ಲಿ ಪುತ್ರನ ಸಾಹಸದ ವರ್ಣನೆಯನ್ನು ಕೇಳಿ ಆನಂದ ಭಾಷೆ ಅನುಸರಿಸಿದ ಮಾತೆಯಾರು. ಪ್ರಾಣೇಶ್ವರ ಉತ್ತರಿಗೆ ತನ್ನ ಭಾಗದ ಕತ್ಯವನ್ನು ಸಾಹಸದಲ್ಲಿ ಆಗಿ ನಿಲ್ಲಿಸಲು ಸ್ವಾಮಿ. ಹಾಗಾದರೆ ಈ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣ ತ್ಯಾಗ ಮಾಡಿದರೆ ಸ್ವಲ್ಪವೂ ಅಳುವುದಿಲ್ಲ ಪ್ರೇಯಸಿ? ದುಃಖಿಸುವುದಿಲ್ಲ ಪ್ರಭು. ಅಥವಾ ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದೇ ಒಂದು ತೊಟ್ಟು ಕಂಬನಿ ಭೂಸ್ಪರ್ಶ ಮಾಡಿದರೆ ಅಂದೇ ನನ್ನ ಕಣ್ಣುಗಳನ್ನು ಕಿತ್ತು ನಿಮ್ಮ ಪಾದದಲ್ಲಿ ತಪ್ಪಿಸುತ್ತೇನೆ ಸ್ವಾಮಿ. ಸುಂದರ ಇನ್ನು ನನಗೆ ಆಜ್ಞೆಯನ್ನು ಕೊಡುತ್ತರ.
ನೀನು ಹಾಕಿದ ಈ ಪ್ರೇಮದ ವಿಷಮಾಲಿಂದ ಘೋಷಿತನಾಗಿ ನಾನು ರಣಾಂಗಣದಲ್ಲಿ ಬೆಳೆದೆ. ನನಗೆ ಮಜೆಯೂ ಇಲ್ಲ. ಹೌದು ಸ್ವಾಮಿ. ಆಡ್ರಿ, ಇನ್ನೊಂದು ಆಡು ಹಾಕ್ರಿ, ಆಡ್ಲಿ. ಮನದಾಸೆಯನ್ನು ಬಯಸುತ್ತಿದ್ದೆ.
ಬಾಣಸಿಬಲಿ ಪ್ರತಿಜ್ಞೆ ಮಾಡಿರುತ್ತೇವೆ ಕುಮಾರ. ಹೌದು ತಾಯಿ, ಇಂದು ಸುಭದ್ರ ವೀರಮಾತೆ ಎಂಬುದನ್ನು ನಾನು ಜಗತ್ತಿಗೆ ತಿಳಿಸುವೆ. ಕುಮಾರ, ತಂದೆಯ ಶೌರ್ಯವು ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದವು ಈ ಉತ್ತರೆಯ ಸೌಭಾಗ್ಯವು ಬಿಡದಿರಸಲಿ ಹೋಗಿಬೇಕಂದ. ತಾಯಿ ಅನುಗ್ರಹಿತನಾದನು. ನಿನ್ನ ಆಶ್ರಯದ ಮಹಿಮೆಯಿಂದ ಆಚಾರ್ಯ ದ್ರೋಣನ ಚಕ್ರವನ್ನು ಆಟದ ಮಣ್ಣಿನ ಕೋಟೆಯಿಂದ ಬೆದರಿಸಲು ಇನ್ನು ನನಗೆ ಆಶೀರ್ವದಿಸು ತಾಯಿ. ಉತ್ತರ ಅಯ್ಯೋ